ಏನು ಎಫ್ಐಆರ್ ಆದವರಿಗೆ ರಾಜೀನಾಮೆ ಕೊಡಬೇಕಂದ್ರೆ ನಾನು ಎಫ್ಐಆರ್ಗೆ ರಾಜೀನಾಮೆ ಕೇಳಿಲ್ವಲ್ಲ. ನಾನು ಎಫ್ಐಆರ್ ಆಗಿರೋದಕ್ಕೆ ನಾನು ರಾಜೀನಾಮೆನೇ ಕೇಳಿಲ್ಲ. ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಳ್ತಕ್ಕಂಥ ನಿಟ್ಟಲ್ಲಿ ನಾನು ರಾಜೀನಾಮೆ ಕೇಳಿದ್ದೀನಿ. ಅಧಿಕಾರ ದುರುಪಯೋಗ ಪಡಿಸ್ಕೊಳ್ತಕ್ಕಂಥ ನಿಟ್ಟಲ್ಲಿ ಈ ಸರ್ಕಾರ ಹೇಗೆ ನಡೀತಾ ಇದೆ. ಈಗ ನಿನ್ನೆ ಮೊನ್ನೆ ನಡೆದಂಥ ಘಟನೆ, ಯಾವ ರೀತಿ ಅಧಿಕಾರಿಗಳ ಮುಖಾಂತರ ಸಾಕ್ಷಿಗಳನ್ನು ಇವತ್ತು ಸಂಪೂರ್ಣವಾಗಿ ನಾಶ ಮಾಡತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ಹೇಳಿದ್ದೇನೆ ಎಫ್ಐಆರ್. ಈಗ ನನ್ನ ಮೇಲೆ ಎಫ್ಐಆರ್ ಇದೆಯಪ್ಪ, ನಾನು ಎಷ್ಟು ಸಲ ಹೇಳಲಿ? ನನ್ನ ಮೇಲೆ ಹಾಕಿರೋ ಎಫ್ಐಆರ್ ಏನಿದೆ ನನ್ನ ಮೇಲೆ ಎಫ್ಐಆರ್ನಲ್ಲಿ? ಇಲ್ಲ ದುಡ್ಡು ತೊಗೊಂಡಿದ್ದೀನೋ, ಇಲ್ಲ ಸರ್ಕಾರದಿಂದ ಏನಾದರೂ ಫೇವರ್ ಮಾಡ್ಕೊಂಡಿದ್ದೀನೋ ನನಗೆ ಸ್ವಂತಕ್ಕೆ? ಏನಿದೆ ಇದರಲ್ಲಿ? ನಂದು ಅಡ್ಮಿನಿಸ್ಟ್ರೇಷನ್ ಡಿಸಿಷನ್ಗಳು. ಅದ್ರ ಮೇಲೆ ಕೆಲವರು ಪಾಪ ಏನೋ ಹೋಗಿದ್ದಾರೆ, ಕಷ್ಟಪಡ್ತಾ ಇದ್ದಾರೆ. 15 ವರ್ಷದ್ದು ಇದೇನಿದೆ ಈ ಡಿಸಿಷನ್? ಏನು ಇದು? ಯಾರ ಕಳ್ಳಂಗೊಂದು ಪಿಳ್ಳೆನವ ಅಂತದ್ದು ಬೇವಿನ ಸಾಕ್ಷಿ ಅಂತಾರೆ. ಹಾಂ, ಮಾವಿನಕಾಯಿ ಬೇವಿನಕಾಯಿ ಸಾಕ್ಷಿ. ಇದನ್ನ ಇಟ್ಕೊಂಡು ರಕ್ಷಣೆ ಪಡ್ಕೊಳ್ಳೋದು ಮುಖ್ಯಮಂತ್ರಿಗಳ ಸ್ಥಾನಕ್ಕೆ ಗೌರವ ತರಲ್ಲ. ಕುಮಾರಸ್ವಾಮಿ ಟಾರ್ಗೆಟ್ ಮಾಡಲಾಗ್ತಿದೆ, ಅದಕ್ಕೆ ಇನ್ನೊಂದು ಎಫ್ಐಆರ್ ಮಾಡಬೇಕು ಅಂತ ಹೊರಟಿದ್ದಾರೆ. ಈಗ ಅದರ ಬಗ್ಗೆ ನಿಮಗೆ ನಗುವಂತ ಸಲ್ವಾ? ಆ ಒಂದು ದೂರು ಇದೆಯಲ್ಲ, ಆ ದೂರನ್ನ ಯಾರಾದ್ರೂ ಅದು ವಾಸ್ತವಾಂಶ ಅಂತಾರೆ. ನಿನ್ನೆ ಮುಖ್ಯಮಂತ್ರಿಗಳು ಮಹಾತ್ಮ ಗಾಂಧೀಜಿಯವರ ಏನೋ ಒಂದು ನಿನ್ನೆಯ ದಿನದ ಜಯಂತಿ ಉತ್ಸವ ಆಚರಣೆ ಮಾಡ್ಬೇಕಾದ್ರೆ ಸಾಯಂಕಾಲ ಮಾಧ್ಯಮದ ಸ್ನೇಹಿತರುಗಳಿಗೆ ಪ್ರಶಸ್ತಿ ಕೊಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಭಾಷಣ ಏನು? ಇತ್ತೀಚೆಗೆ ಸುಳ್ಳು ವರದಿಗಳು ಭಾಳ ಬರ್ತಾ ಇದೆ, ಅದಕ್ಕೆ ಹೆಚ್ಚಿನ ಮಹತ್ವ ಕೊಡಬಾರ್ದು ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳು. ಈಗ ಅದು ಎಂಥದ್ದು ನೆನ್ನೆದು ಈಗೇನೋ ಹೊಸದಾಗೇನೋ ಪಾಪ. ನಾನು ಅದನ್ನೇ ಪದೇ ಹೇಳ್ತೀನಿ, ಏನಾದರೂ ಹುಡುಕೋದಾದ್ರೂ ಸ್ವಲ್ಪ ಟಫ್ ಆಗಿರ್ತಕ್ಕಂಥ ಒಂದು ತೀರ್ಮಾನಗಳು ಮಾಡಿರ್ತಕ್ಕಂಥವ್ರು ಹುಡುಗ್ರಪ್ಪ. ಇಂಥವೆಲ್ಲ ಇಟ್ಕೊಂಡು ನಗುಪಾಟ್ಲಾಗಬೇಡಿ ಅಂತ. ಇಂಥವನ್ನೆಲ್ಲ ಇಟ್ಕೊಂಬಿಟ್ಟು ಎಫ್ಐಆರ್ ಹಾಕಲೇಬೇಕು ಅಂತೇಳಿ ಯಾರ್ಯಾರ ಮೇಲೆ ಒತ್ತಡ ಹಾಕಿದ್ದೀನಿ ಕಳೆದ 2 ದಿವಸದಿಂದ. ಯಾಕೆ ಬಂತದು? ಈಗ ನಾನು ಅದೆಲ್ಲ ಹೇಳಲಿಕ್ಕೆ ಹೋದರೆ ಈಗ ಯಾರೋ ಒಬ್ಬ ವ್ಯಕ್ತಿ ಕೇಸ್ ಹಾಕಿದ್ದಾನಲ್ಲ, ಮೊದಲನೇ ಆರೋಪಿ ಯಾರು, ಎರಡನೇ ಆರೋಪಿ ಯಾರು? ಒಂದು ಕೇಸ್ನಲ್ಲಿ ಮೊದಲನೇ ಆರೋಪಿ ಅದು ಯಾರೋ ನನ್ನ ಮೇಲೇನೋ 50 ಕೋಟಿ. ನಾನು ಇನ್ನು ಚುನಾವಣೆಯಲ್ಲಿ ಅಭ್ಯರ್ಥಿ ಯಾರು ಅಂತಲೇ ತೀರ್ಮಾನ ಮಾಡಿಲ್ಲ ನಮ್ಮ ಪಕ್ಷದಿಂದ, ಇಲ್ಲ NDAಯಿಂದ. ಕುಮಾರಸ್ವಾಮಿ ಮುಗಿಸ್ಬೇಕು ಟಾರ್ಗೆಟ್. ಯಾವುದು ಆಗಲ್ಲ. ಈ ಷಡ್ಯಂತ್ರಗಳು ಕುಮಾರಸ್ವಾಮಿನ ಏನು ಕೊಡಬೇಕಾದ ಕೊಡ್ತೀನಿ ಬನ್ನಿ, ತಪ್ಪೇನಿದೆ, ತೊಂದರೆ ಇಲ್ಲ, ಕೊಡ್ಲಿ ಬನ್ನಿ. ಎಫ್ಐಆರ್ ಆದರೆಲ್ಲ ರಾಜೀನಾಮೆ ಕೊಡಬೇಕು ಅಂತ ಕೇಳಲ್ಲ ನಾನು. ನಾನು ಸಿದ್ದರಾಮಯ್ಯನಿಗೆ ಏನು ಹೇಳಿದ್ದೀನಿ? ನಾನು ರಾಜೀನಾಮೆ ಕೊಡಿ ಅಂತ ನಾನು ಸಿದ್ದರಾಮಯ್ಯ ಕೇಳಲ್ಲ ಅಂತ ಹೇಳಿದ್ದೆ. ಎಷ್ಟು ಸಲ ಈಗ ಅವ್ರು ನಡ್ಕೋತಾರ ಈ ರೀತಿಗೆ ನಾವು ಡಿಮ್ಯಾಂಡ್ ಮಾಡಿದ್ದೀವಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.